ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈಗೇನಾಗುತ್ತೆ ಗುರುಜಿ? ನಾವು ಬಯಸಿದ್ದೇ ಆಗುತ್ತೆ. ಶಿವಾನಿ, ಶಿವಾನಿ ನಿಂತ್ಕೋ. ಏನಾಗ್ತಿದೆ ನಿನ್ಗೆ? ಯಾಕಂತ ದೂರ ಆಗ್ತಿದ್ಯಾ? ಶಿವಾನಿ ಎಂದು ಹೇಳಿ ಎಲ್ಲರ ಕಣ್ಣಿಗೂ ನೀನು ಮಣ್ಣೆರಚಿರಬಹುದು, ಆದರೆ ಈ ದಂಡಕನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಈ ತ್ರಿಶೂಲನ್ನು, ಆ ನಾಗಮಣಿಯನ್ನು ಬಿಟ್ಟುಕೊಡಲು ನಾನೇನು ಮೂಢನೆ? ನೀನು ನನ್ನನ್ನು ಸೋಲಿಸಿದ ಸೇಡಿನ ಜ್ವಾಲೆ ನನ್ನೊಳಗೆ ಹೊತ್ತಿ ಉರಿಯುತ್ತದೆ. ಅದು ಆರುವುದು ನಿನ್ನ ಸಾವಾದ ನಂತರ ನಿನ್ನವರ ಮುಂದೆಯೇ ನೀನು ಹೇಗೆ ಸಾಯುತ್ತೀಯ ನೋಡುತ್ತಿರು. ನೀನು ಕಾಡಿ ಬೇಡಿ ಸತ್ಯ ಹೇಳಿದರು ಯಾರು ನಿನ್ನನ್ನು ನಂಬುವುದಿಲ್ಲ. ಈ ದಂಡಕನನ್ನು ಎದುರು ಹಾಕಿಕೊಂಡರೆ ಇದೇ ದಂಡನೆ. ಎಲ್ಲವೂ ಮುಗಿದು ಹೋಯಿತು ಪರಮೇಶ್ವರ. ನಮ್ಮ ವಂಶವೇದನೆಗೆ ಕಂಠಾಭರಣವಾಗಿರುವ ನಾಗಶಯನರು ನಾವು. ವಿಷ್ಣುವಿಗೆ ಹಾಸಿಗೆಯಾದವರು, ದೈವದ ನಂತರದ ಸ್ಥಾನವನ್ನು ನಾಗಗಳಿಗೆ ಕೊಟ್ಟವರು ನೀವು. ಇಂದು ನಾಗಗಳು ಏನೂ ಅಲ್ಲದ ಹುಲು ಮಾನವರ ಕೈಗೆ ಸಿಕ್ಕು ಸಾಯಬೇಕೆ ಪರಮೇಶ್ವರ? ಇಷ್ಟಕ್ಕೂ ನಾವು ಮಾಡಿರುವ ಅಪರಾಧವಾದರೂ ಏನು ಪರಮೇಶ್ವರ? ದಯೆಗೆ ನಾವು ಅನರ್ಹರೇ. ಸಕಲ ನಾಟಕಗಳನ್ನು ನಮ್ಮ ಕೈಯಿಂದಲೇ ಮಾಡಿಸುತ್ತೀಯ. ಸೂತ್ರಧಾರಿ ನೀನೆಯಾದರೂ ಇಷ್ಟೊಂದು ಘೋರ ಬೇಕೆ? ಶಿವಾನಿ ಏನಾದರೂ ಸ್ವಾರ್ಥಕ್ಕಾಗಿ ಅಪರಾಧವನ್ನು ಎಸಗಿದರೆ ಅವಳಿಗೆ ಶಿಕ್ಷೆ ಕೊಡುವುದು ನಮ್ಮ ಲೋಕದ ಜವಾಬ್ದಾರಿ. ಅದು ನಿನ್ನ ಜವಾಬ್ದಾರಿಯೂ ಕೂಡ ಪರಮೇಶ್ವರ. ಅವಳು ಯಾವ ತಪ್ಪನ್ನು ಮಾಡಿಲ್ಲ, ಅವಳಿಗೆ ಹೇಗೆ ಈ ಶಿಕ್ಷೆ? ಇನ್ನು ಆ ಕಣ್ಣೂರಿನ ಜನ ಕೆಟ್ಟವರಲ್ಲ. ಯಾರದು ತಪ್ಪಿಗೆ ಯಾರಿಗೋ ಶಿಕ್ಷೆ. ಅವಳಿಗೆ ಶಿಕ್ಷೆಯನ್ನು ಕೊಡಿಸಿ ಪಾಪದ ಹೊರೆಯನ್ನು ಏಕೆ ಹೊರಿಸುತ್ತಿರುವೆ ದೇವ? ಏನಾದರೂ ಪರಿಹಾರ ಕೊಡು ಮಹೇಶ್ವರ. ಸತ್ಯ ಅವರಿಗೆ ತಿಳಿಯುವಂತೆ ಮಾಡು. ಇದ್ದೇ ಕಣ್ಣೂರು. ಅಂದ್ರೆ ನಾವು ತಲುಪಬೇಕಾದ ಕಣ್ಣೂರು ಇದೇನಾ? ಇಲ್ಲಿ 2 ರಸ್ತೆ ಇದೆ, ನಾವ್ ಯಾವ ಕಡೆ ಹೋಗ್ಬೇಕು? ಈ ರಸ್ತೆಯಲ್ಲಿ ಹೋದ್ರೆ
ನಮ್ಮ ಗುರಿಗೆ ಹತ್ರ ಆಗ್ತೀವಿ. ಹಾಗಾದರೆ ತಡ ಯಾಕೆ ಗುರುಗಳೇ? ಇಷ್ಟು ದಿನ ನಾವು ಸಿಟಿಲಿದ್ದವರು ಈಗ ಇದ್ದಕ್ಕಿದ್ದಂಗೆ ಹಳ್ಳಿಗೆ ಬಂದಿದ್ವಿ. ಈ ಹಳ್ಳಿ ಜನಗಳು ಹೇಗೋ ಏನೋ. ಜನಗಳು ಎಲ್ಲ ಊರಲ್ಲೂ ಇರ್ತಾರೆ, ಆದರೆ ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಾವು ಬಂದಿರೋದು ನಮ್ಮ ಗುರಿನ ತಲುಪಕ್ಕೆ, ಅದ್ರ ಬಗ್ಗೆ ಮಾತ್ರ ನಾವು ಗಮನ ಹರಿಸ್ಬೇಕಷ್ಟೇ. ನಾವು ಎಲ್ಲರನ್ನೂ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾರಿಗೂ ಅನುಮಾನ ಬರೋದು ಬೇಡ. ಇನ್ನೂ ತಡ ಮಾಡೋದು ಬೇಡ, ಎಲ್ಲರೂ ಬೇಗ ಹೊರಡೋಣ. ಸರಿ. ಗುರುಗಳೇ, ಇನ್ಯಾರು ಅಡೆತಡೆ ಇಲ್ಲ. ನನ್ನ ಮಗ ಇಲ್ಲಿಂದ ಹೋದ. ನೀವು ನಾಗಿಣಿನ ಧಾರಾಳವಾಗಿ ಕರೆಸ್ಬೋದು, ಪೂಜೆ ಮಾಡಿ. ಒಂದು ಸಣ್ಣ ಅವಕಾಶಕ್ಕೋಸ್ಕರ ನಾನು ಕಾಯಲೇಬೇಕು. ಇಲ್ಲಿ ಪೂಜೆ ಮುಗಿಬೇಕು. ಆ ಪೂಜೆ ಮುಗಿದು ನಾಗಿಣಿ ಇಲ್ಲಿಗೆ ಬಂದು ನಾಗಮಣಿನ ಎತ್ಕೊಳ್ಳೋ ಹಂತದಲ್ಲಿ ಏನಾದ್ರೂ ಮಾಡಿ ನಾನು ನಾಗಮಣಿಯನ್ನು ವಶಪಡಿಸ್ಕೊಳ್ಬೇಕು. ಇಲ್ಲ ಇಲ್ಲ, ಕಣ್ಣ ಮಣ್ಣು ನನ್ನ ಸ್ವಂತ. ಒಂದ್ ಜನ್ಮ ಕಳೆದು ಇನ್ನೊಂದು ಜನ್ಮಕ್ಕೆ ಬಂದಿದ್ದೀನಿ ಅಂದ್ರೆ ಅದ್ ನನಗ್ ಸೇರ್ಬೇಕು ಅನ್ನೋದೇ ಸತ್ಯ. ಇಲ್ಲಿ ಇರೋರೆಲ್ಲ ಕಣ್ ತಪ್ಪಿಸಿ ಅದನ್ನ ಪಡ್ಕೊಳ್ಬೇಕು. ಅಮರತ್ವ ಸಾಧಿಸಿ ನನ್ನ ಇಷ್ಟದ ಹಾಗೆ ಬಾಳ್ಬೇಕು. या खुदा परवरदिगार मालिक, सबको अच्छा करो मालिक, सबको अच्छा. खुदा ಶಕ್ತಿ ಮುಂದೆ ಈ ಪ್ರಪಂಚದಲ್ಲಿ ಯಾವುದೇ ಶಕ್ತಿಗೆ ಹೆಚ್ಚಿಗೆ ಇಲ್ಲ. ಎಲ್ಲ ನಿಂದು ಕಾಪಾಡಬೇಕು. ನೀನು ಇಲ್ಲದೆ ಇದ್ರೆ ನಮ್ದು ಏನು ಇಲ್ಲ, ಎಲ್ಲ ನಿನ್ನಿಂದಾನೇ. ಯಾ ಅಲ್ಲಾಹ್, ಯಾ ಖುದಾ, परवरदिगार, या बिस्मिल्लाहिर रहमान. हाँ, नागिनिंदा ಈ गांव के बहुत बुरा हो गया है. ओ नागिनी, ये सारे गांव को बर्बाद कर दिया है. हे खुदा, ये नागिनी को गिरफ्तार करने के लिए मुझे शक्ति दो. देखो, ये मुसाफिर लोगों को देखो कि जंगल न कापाड़ी. हाँ, ಕೆಟ್ಟ ನಾಗಿಣಿನ ಬಂಧಿಸೋದಕ್ಕೆ ನನಗೆ ಶಕ್ತಿ ಕೊಡು. ಅಬ್ಬಯ್, ಏನು ಅರ್ಜೆಂಟಾಗಿ ಬರೋಕ್ಕೆ ಕೇಳಿದೆ? ಏನು ವಿಷಯ ಅಂತ ಕೇಳೋ ಅಷ್ಟರಲ್ಲಿ ಹಿಂದ್ಗಡೆ ಜನಗಳೆಲ್ಲ ಕೂಗಾಡೋದು ಕೇಳ್ತಾ ಇತ್ತು. ಮತ್ತೆ ಕಾಲ್ ಮಾಡಿದ್ರೆ ನಾಟ್ ರೀಚಬಲ್. ಏನೋ ವಿಷಯ ಇದೆ, ಆದರೆ ಅದನ್ನ ಹೇಗೆ ಹೇಳಬೇಕು, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೆ ಈ ಊರಲ್ಲಿ ನಡೀತಿರೋದು ಎಲ್ಲ ವಿಚಿತ್ರ. ಏನು ಗೊತ್ತಾ, ಈ ಊರಿಗೆ ತೊಂದರೆ ಕೊಟ್ಟವಳು ಒಬ್ಳು ನಾಗಿಣಿ. ಅವಳಿಂದಾನೇ ಈ ಊರಿಗೆ ಇಂಥ ಸ್ಥಿತಿ ಬಂತು ಅಂತ ಊರಿನವ್ರ ನಂಬಿಕೆ. ಅದು ಗೊತ್ತು ಬಿಡು. ಈ ಊರು ಮಾತ್ರ ಅಲ್ಲ, ಬೇರೆ ಯಾವ ಊರಲ್ಲಿ ಕೇಳಿದ್ರು ಕೂಡ ಕಣ್ಣೂರ್ ಬಗ್ಗೆ ಈ ವಿಷಯನೇ ಹೇಳೋದು. ಈಗೇನಾಗಿದೆ, ಈ ಊರಿನವರು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಎಷ್ಟು ವಿಚಿತ್ರವಾಗಿ ಆಡ್ಬೋದೋ ಅಷ್ಟು ವಿಚಿತ್ರವಾಗಿ ಆಡ್ತಿದ್ದಾರೆ. ಅಂದರೆ ನೂರಾರು ವರ್ಷಗಳ ಹಿಂದೆ ಈ ಊರಿಗೆ ತೊಂದರೆ ಕೊಟ್ಟು ನಾಗಿಣಿನ ಬಂಧಿಸಿ ಅವಳಿಗೆ ಶಿಕ್ಷೆ ಕೊಟ್ಟು ಸಾಯಿಸ್ಬೇಕು ಅಂತ ಮಾತಾಡ್ತಿದ್ದಾರೆ. ಕಟ್ಟು ಕತೆನೋ ಅಥವಾ ಈ ಊರಿಗೆ ಬಂದಿರೋ ವ್ಯತೆನೋ ಗೊತ್ತಾಗ್ತಿಲ್ಲ. ನಮ್ಮಪ್ಪ ಅಮ್ಮ, ನನ್ನ ಹುಡುಗಿ ಸಹಸ್ರ, ಜೋಯಿಸ್ರು, ಈ ಊರಿನ ಜನರು ಅದು ಯಾವುದೋ ಮಾಂತ್ರಿಕನ್ ಕರೆಸಿದ್ದಾರೆ. ಅವನು ಇವತ್ತು ನಾಗಿಣಿನ ಬಂಧಿಸೋದಕ್ಕೆ ಸರಿಯಾದ ದಿನ ಅಂತ ಹೇಳಿ ಅದೇನೋ ಪೂಜೆ ಮಾಡ್ತಿದ್ದಾನೆ. ವಾಟ್ ರಬಿಶ್ ಅಲ್ವೋ? ಏನೋ ಹೇಳ್ತಿದೀಯಾ? ಇದೆಲ್ಲ ನಡೆಯುತ್ತಾ? ಸುಮ್ಮನೆ ತಮಾಷೆ ಮಾಡಬೇಡ.
ಉಮೇಶ್, ನನ್ನ ಕಣ್ಣು ಮುಂದೆ ನಡೆದಿದ್ದ ಘಟನೆ ಇದು. ನಾನು ಯಾಕೆ ತಮಾಷೆ ಮಾಡಲಿ? ಊರಿನವರು ಅದನ್ನ ನಿಜ ಅಂತ ನಂಬಿದ್ದಾರೆ, ಆದರೆ ನಾನು ಮಾತ್ರ ಇದನ್ನ ನಿಜ ಅಂತ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ನೀನೇನು ಹೇಳ್ತಿದೀಯಾ? ವೆರಿ ಸಿಂಪಲ್ ಕಣೋ. ಆ ಪುಂಗಿಗೆ ಇನ್ವಿಸಿಬಲ್ ಥ್ರೆಡ್ ಕಟ್ಟಿದ್ದಾರೆ, ಆ ಥ್ರೆಡ್ನ ಡ್ರೋನ್ಗೆ ಕಟ್ಟಿದ್ದಾರೆ. ಅಲ್ಲಿ ಯಾರೋ ಒಬ್ಬ ಕೂತ್ಕೊಂಡು ಡ್ರೋನ್ನ ಆಪ್ರೇಟ್ ಮಾಡಿದ್ದಾನೆ. ಪುಂಗಿ ಎದ್ದು ಹಾರ್ಕೊಂಡು ಹೋಗಿದೆ. ನಮ್ಮ 3 ಜನಕ್ಕೆ ಸಾಕಲ್ವಾ? ಅದೇ ಪವಾಡ ಅಂತ. ಅದು ಯಾರೋ ಮಾಂತ್ರಿಕ ಬಂದಿದ್ದಲ್ಲ, ಅವನು ಪವಾಡ ಪುರುಷ ಅಂತೆ. ಎಲ್ಲರೂ ಜೈಕಾರ ಆಗ್ತಿದ್ರು. ಇದೆಲ್ಲ ಸುಳ್ಳು ಅಂತ ಹೇಳೋದಕ್ಕೆ ನನ್ನೇ ಬೈದರು. ಯಾಕೆ ಇವ್ರು ಸವಾಸ ಅಂತ ನಾನೇ ಆಚೆ ಬಂದೆ. ಅಬ್ಬಾಯ್, ಯಾರೊಬ್ಬ ಮಾಂತ್ರಿಕ ಬಂದರೆ ಅವ್ನಿಗೆ 10, 100 ಇಲ್ಲ 1000, 2000 ಕೊಡ್ತಾರೆ. ಅಂಥದ್ರಲ್ಲಿ ಯಾವನೋ ಒಬ್ಬ ಬಂದು ಟೆಕ್ನಿಕಲ್ ಆಗಿ ಗಾಳಿಯಲ್ಲಿ ಪುಂಗಿನ ಎಬ್ಬಿಸ್ತಾನೆ ಅಂತಂದರೆ ಇದ್ರ ಹಿಂದೆ ಏನೋ ಇದೆ ಅಂತ ಅನಿಸ್ತಾ ಇಲ್ವಾ? ವಸಂತ, ಶತಶೃಂಗ ಒಳ್ಳೆ ಕಾವಲುಗಾರ, ಈ ಊರಿನ ನಂಬಿಕಸ್ಥ. ಕಣ್ಣಮ್ಮನ ಕಣ್ಣೂರಲ್ಲೇ ಹುಟ್ಟಿ ಕಣ್ಣಮ್ಮನ ಕಣ್ಣನ್ನ ಯಥಾಸ್ಥಿತಿಯಲ್ಲಿ ಸೇರ್ಸಕ್ ಪ್ರಯತ್ನ ಪಡ್ತಾ ಇರೋ ಕಾವಲುಗಾರ. ದೇವಿ ಕಾವಲುಗಾರನಾಗ ಹುಟ್ಟೋದೇ ಒಂದು ಪುಣ್ಯ. ಹೌದು ಗುರುಗಳೇ, ನಮ್ಮ ಶತಶೃಂಗ ಕಣ್ಣೂರಲ್ಲಿದ್ದ ಕಾರಣಕ್ಕೆ ನಾಗಪೌರ್ಣಮಿ ದಿವಸ ಕಣ್ಣಮ್ಮನ ಕಣ್ಣು ನಮ್ಮೂರಲ್ಲಿ ಬಿದ್ದಿದೆ. ಇವನ ಒಳ್ಳೆ ಗುಣದಿಂದ ನಾಗಿಣಿನ ಬಂಧಿಸೋದಕ್ಕೆ ನಮಗೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ. ವಸಂತಣ್ಣ, ನೀವು ಹೇಳ್ಬೇಕಾ? ಇದೆಲ್ಲ ನನ್ನ ಕರ್ತವ್ಯ ಅಲ್ವಾ? ನೀವು ಹೀಗೆ ಹೊಗಳ್ತಾ ಇದ್ರೆ ನಂಗೆ ತುಂಬ ಸಂಕೋಚ ಆಗತ್ತಪ್ಪ. ಅಲ್ಲ ವಸಂತಣ್ಣ, ನಮ್ಮ ನಡವಳಿಕೆ ದೇವ್ರ ಮೆಚ್ಚೋ ರೀತಿಲಿ ಇರಬೇಕು ಅಂತ ತಿಳ್ಕೊಂಡು ಹಾಗೆ ಬದುಕ್ತಿರೋನು ನಾನು. ದೇವ್ರೆ, ಆ ನಾಗಿಣಿ ಬರಲಿ, ಅವಳು ನಾಶ ಆಗೋಗ್ಲಿ. ಅವಳಿಂದ ನಮ್ಗಾಗಿರೋ ತೊಂದರೆ 1, 2? ವಸಂತಣ್ಣ, ನಾಗಿಣಿ ಕತೆ ಹೇಳಿದಾಗ ನಿಮ್ಮ ಮಗ ನಂಬ್ತಾನೆ ಇರಲಿಲ್ಲ, ಆದರೆ ನಾಗಿಣಿನೇ ನಿಮ್ಮ ಮಗನ್ನ ಬಂಧಿಸ್ಬಿಟ್ಲು. ಹೌದಪ್ಪ, ಈಗ ಬಂದಿರೋ ತೊಂದರೆ ಅದೇ ತಾನೇ. ನನ್ನ ಮಗ ಇದೆಲ್ಲ ನಂಬಲ್ವಲ್ಲ, ಅವನಿಗೆ ಅರ್ಥ ಮಾಡಿಸೋದೇ ಕಷ್ಟ ಆಗೋಗ್ಬಿಟ್ಟಿದೆ. ಅರ್ಥ ಮಾಡೋದು ಅಷ್ಟೇನು ಕಷ್ಟ ಅಲ್ಲ ವಸಂತ. ಜಿನ್ನ ಅವರು ಈಗ ನಾಗಿಣಿನ ಬಂಧಿಸ್ತಾ ಇದ್ದಾರಲ್ಲ, ನಾಗಿಣಿ ಬಂಧನದಲ್ಲಿ ಬಿದ್ದಾಗ ಅವ್ನು ನಂಬಲೇಬೇಕಲ್ಲ, ಹಾಗೆ ಹೇಳೋಣ. ನಂಬಲೇಬೇಕು. ಈ ಮಾತಿಗೆ ಎಲ್ಲರೂ ನಂಬಿಕೆ ಬರಲೇಬೇಕು. ಇದು ಪ್ರಪಂಚ ಇಲ್ಲ. ಈ ಪ್ರಪಂಚದಾಗೆ ಖುದಾಗೆ ಶಕ್ತಿನ ಮೀರ್ಸಕ್ಕೆ ಯಾವುದಕ್ಕೆ ಶಕ್ತಿ ಇಲ್ಲ. ಹಾಗಾಗ ಈ ಸೈತಾನ್ಗಳ ಶಕ್ತಿ ಮೆರಿತಾ ಇರ್ತವೆ. ಆದ್ರೆ ಆ ಖುದಾ ಶಕ್ತಿ ಅವುಗಳನ್ನೆಲ್ಲ ಮಟ್ಟ ಆಗ್ತದೆ. ಹಾಗೆ ಈ ನಾಗಿಣಿನೂ ಒಂದು ಕೆಟ್ಟ ಶಕ್ತಿ. ಆ ಪರ್ವರ್ದಿಗಾರ್ ಖುದಾ ಈ ಕೆಟ್ಟ ನಾಗಿಣಿನ ಸರ್ವನಾಶ ಮಾಡೋದಕ್ಕೆ ನನಗೆ ಒಂದು ಶಕ್ತಿ ಕೊಟ್ಟಿದ್ದಾನೆ. आओ नागिनी, आओ, खुदा का शक्ति उसको गिरफ्तार करके इधर लेके आके छोड़ो इसको. ಪ್ರೊಫೆಸರ್, ನಾವು ತಲುಪಿರೋ ಜಾಗ ಕರೆಕ್ಟ್ ಆಗಿದೆ. ಮುಂದೆ ಅದನ್ನ ಮಾಣಿಕ್ಯವ್ರು ಹೇಳ್ಬೇಕು.
ಹೇಳುತ್ತೇನೆ. ಸದಾ ಸರ್ವಂತರ್ಯಾಮಿ. ನಮ್ದಕ್ಕೆ ಶಕ್ತಿ ಏನು ಅಂತ ನಿಂಗೆ ಅರ್ಥ ಆಗ್ತದೆ. ನಾಗಿಣಿಗೆ ನಮ್ದು ಶಕ್ತಿ ಗಿರಫ್ತಾರ್ ಕರ್ಕೆ ಇದರ ಆತಾಯ್ನ ಆಗ ನಿಮ್ದಕ್ಕೆ ಗೊತ್ತಾಗುತ್ತೆ. ಇದು ನಡೆದಿರೋ ವಿಚಾರ. ಶಿವಾನಿ ಜೊತೆಗೆ ಸಹಸ್ರ ಇಬ್ರು ಬೇರೆ ಬೇರೆ ಆದ್ರೆ ಏನೂ ಇಲ್ಲ. ಆದ್ರೆ ಒಂದಾದ್ರೆ ಅವ್ರ ವಿರುದ್ಧ ನಿಲ್ಲೋರು ಯಾರೂ ಇಲ್ಲ. ಅಂದ್ರೆ ನಾವೀಗ ಅವ್ರನ್ನ ಬೇರೆ ಮಾಡ್ಬೇಕಂತಿದ್ದೀರಾ? ಬೇರೆ ಮಾಡೋಕೆ ಬೇರೆಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಿದ್ದೀರಾ ಗುರುಜಿ? ಇಲ್ಲಿ ನೋಡಿ. ಹಾಗಾದ್ರೆ ಈಗ ನಾವೇನ್ ಮಾಡ್ಬೇಕು? ಶಿವಾನಿಯ ರಕ್ಷಣೆಗೆ ನಿಂತಿರುವವಳ ಬಂಧನ ಹಾಕ್ಬೇಕು. ನನಗೂ ಅದೇ ಅನುಮಾನ ಬರ್ತಾ ಇರೋದು. ಮೊದಲು ಅವರೆಲ್ಲ ಸೇರಿ ಈ ಊರಿನವ್ರು ನಂಬಿಕೆ ಗಳಿಸ್ತಾರೆ. ಅದಾದಮೇಲೆ ಇವರಿಂದ ಬೇರೆ ಏನೋ ಪಡ್ಕೊಳ್ಳೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಹಾಗಂತೀಯ? ಹ್ಞೂ ಕಣೋ. ಹೇ, ನಿನಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ? ಅದೇ ಒಬ್ಬ ಮಾಂತ್ರಿಕ ಬಂದಿದ್ದಾನೆ ಅಂತ ಹೇಳಿದ್ನಲ್ಲ, ಅವನ ಹೆಸರು ಯೂಸುಫ್ ಜಿನ್ನಾ ಅಂತೆ. ಅವನ ಜೊತೆಲಿ ಇದೇ ಊರಿನ ಶತಶೃಂಗನೂ ಇದ್ದಾನೆ. ಅಷ್ಟೇ ಅಲ್ಲಪ್ಪ, ಕನಕದುರ್ಗದ ಧನಂಜಯೂ ಇದ್ದಾನೆ. ಆ ಕನಕದುರ್ಗದ ಧನಂಜಯ್ ಬಾಬಾ ಥರ ಗೆಟಪ್ ಹಾಕೊಂಡಿದ್ದಾನೆ. ಈ ಊರಿನವ್ರಿಗೆ ಅವ್ನು ಯಾರು ಅಂತ ಗೊತ್ತಾಗದೇ ಇರ್ಬೋದು, ಆದರೆ ನನ್ನ ಕಣ್ಣಿಗೆ ಅವ್ನು ಮೋಸ ಮಾಡೋದಕ್ಕಾಗಲ್ಲ. ಅದು 100% ಅವನೇನೆ. ನೀನು ನೋಡು. ಅಬ್ಬಾಯ್, ಇದನ್ನೆಲ್ಲ ನೋಡ್ತಾ ಇದ್ರೆ ಕೆಲವು ವಿಚಿತ್ರವಾದ ಘಟನೆಗಳಿಗೆ ಕಣ್ಣೂರು ಸಾಕ್ಷಿ ಆಗುತ್ತೆ ಅಂತ ಅನಿಸ್ತಾ ಇದೆ. ಐ ಥಿಂಕ್ ಇದರಿಂದ ಇಷ್ಟೇ ಜನ ಅಲ್ಲ, ಇನ್ನೂ ಬೇರೆ ಯಾರ್ದೋ ಕೈವಾಡ ಇದೆ ಅಂತ ನನಗನ್ನಿಸ್ತಾ ಇದೆ. ನನಗೂ ಹಾಗೆ ಅನ್ನಿಸ್ತಿದೆ. ಮತ್ತೆ ನಿನಗೆ ಅನಿಸಿದ ಮೇಲೆ ನಿನಗೆ ಯಾಕೋ ಭಯ? ನೋಡು, ಹತ್ತಿರದಲ್ಲೇ ಪೊಲೀಸ್ ಸ್ಟೇಷನ್ ಇದೆ, ಫೋರ್ಸು ರೆಡಿ ಇದೆ. ಫೋನ್ ಮಾಡ್ತೀನಿ, ಎಲ್ಲರನ್ನೂ ಬಂದು ಅರೆಸ್ಟ್ ಮಾಡೋಣ. ಅದು ಹಾಗೆ ವರ್ಕ್ ಆಗಲ್ಲ. ಅಲ್ಲಿ ನಡೀತಿರೋದು ಪೂಜೆ. ನಾವೀಗ ಅಲ್ಲಿ ಹೋಗಿ ಅರೆಸ್ಟ್ ಮಾಡಿದ್ರೆ ಪೂಜಾರಿ, ಪೂಜೆ, ದೇವರು ಅದು ಇದು ಅಂತ ಬೇರೆ ಥರನೇ ಹೋಗ್ಬಿಡುತ್ತೆ. ವಿಷಯ ತುಂಬ ಸೂಕ್ಷ್ಮವಾಗಿದೆ. ಇದನ್ನ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಈಗೇನು ಮಾಡಬೇಕು ಅಂದ್ಕೊಂಡಿದೀಯಾ? ಆಗ್ಲಿಂದ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಆದರೆ ಇದಕ್ಕೆ ಸ್ವಲ್ಪ ಟೈಮ್ ಬೇಕು. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಒಂದಂತೂ ಕನ್ಫರ್ಮ್ ಆಗ್ತಿದೆ, ಈ ಊರಲ್ಲಿ ಏನೋ ಒಂದು ವಿಚಿತ್ರ ನಡೀತಾ ಇದೆ. ಯಾವುದೋ ಒಂದು ಟೀಮ್, ಒಂದು ನೆಟ್ವರ್ಕ್ ಈ ಊರಲ್ಲೇ ಇದ್ಕೊಂಡು ಆ್ಯಕ್ಟಿವ್ ಆಗಿದ್ದಾರೆ. ಮೊದಲು ಅವ್ರು ಯಾರು ಅಂತ ಕಂಡು ಹಿಡಿಬೇಕು. ಇಲ್ಲದೆ ಹೋದರೆ ನಮ್ಮ ಮುಂದಿನ ಹೆಜ್ಜೆ ಇಡೋದು ತುಂಬ ಕಷ್ಟ ಆಗುತ್ತೆ. ಸರ್ವಂತರ್ಯಾಮಿ.
ಈಗೇನಾಗುತ್ತೆ ಗುರುಜಿ? ನಾವು ಬಯಸಿದ್ದೇ ಆಗುತ್ತೆ. ಹಾಗಾದ್ರೆ ಶಿವಾನಿಗೆ ಸಪೋರ್ಟ್ ಮಾಡ್ತಿರೋ ಸಹಸ್ರ ಲಾಕ್ ಆಗ್ತಾಳಾ? ಅದಕ್ಕೆ ಉತ್ತರ ನೀನೇ ನೋಡು. ಶಿವಾನಿ, ಸಹಸ್ರಳ ಬಂಧನವಾಯ್ತು. ಇನ್ನ ಅವಳನ್ನ ಯಾರೂ ನೋಡಲ್ಲ, ಇನ್ನ ಅವಳಿಗೆ ಯಾರೂ ಸಹಾಯ ಮಾಡಲ್ಲ. ಆದರೆ ಶಿವಾನಿ ನಾಗಿನಿ ಅಂತ ಗೊತ್ತಾದರೆ ಊರವರಿಂದ ಅವಳಿಗೆ ಅಪಾಯ ಇದೆ. ಅದಕ್ಕೆ ಯೋಚನೆ ಬೇಡ ಪ್ರೊಫೆಸರ್. ಶಿವಾನಿ ಈಗಲೇ ನಾರ್ಮಲ್ ಆಗ್ತಾರೆ. ಅದನ್ನ ಅಟ್ಟಿಸ್ಕೊಂಬಂದಿರೋ ಪುಂಗಿ ಅವ್ರಿಗೆ ರಿವರ್ಸ್ ಆಗುತ್ತೆ. ಹಾಗಾದರೆ ಮೊದಲನೇ ಹಂತ ಮುಗೀತು. ಮುಂದಿನ ಹಂತಗಳು ಇನ್ನೂ ಕಠಿಣವಾಗಿರುತ್ತೆ. ಎಚ್ಚರಿಕೆಯಿಂದ ಇರಬೇಕು.